ಕುತೂಹಲ ಮೂಡಿಸಿದ ಸಿದ್ದರಾಮಯ್ಯ ಪರಮ ರಹಸ್ಯ. ಪರಮೇಶ್ವರನ್ನು ದೆಹಲಿಗೆ ಕರೆತಂದಿದ್ದಾರೆ ಸಿದ್ದರಾಮಯ್ಯ. ಹೆಚ್ಚು ದೆಹಲಿ ಸುತ್ತದ ಪರಮೇಶ್ವರ್ ಆಗಮನದಿಂದ ಹೆಚ್ಚಾಗಿದೆ ಮಹತ್ವ. ಈಗ ಅವರು ದೆಹಲಿ ಕಡೆ ಓಡಾಡಿರೋದೇ ಕಡಿಮೆ, ಬಟ್ ಇವಾಗ ಹೋಗಿದ್ದಾರೆ ದೆಹಲಿ. ದಲಿತ ಸಿಎಂ ದಾಳವನ್ನ ಹೈಕಮಾಂಡ್ ಮುಂದೆ ಪ್ರಯೋಗ ಮಾಡುವಂತ ಸಾಧ್ಯತೆ ಇದೆ. ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯರ ಪರಮೇಶ್ವರ್ ಅವ್ರನ್ನ ಕರ್ಕೊಂಡು ಹೋಗಿರುವಂತ ಆಟ. ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ಹೆಚ್ಚಾಗಿ ದೆಹಲಿ ಸುತ್ತದ ಪರಮೇಶ್ವರ್ ಕೂಡ ಈ ಬಾರಿ ಸಿಎಂ ಜೊತೆ ಫ್ಲೈಟ್ ಹತ್ತಿರೋದನ್ನ ನೋಡಿದ್ರೆ ಇದನ್ನ ಸಿದ್ದರಾಮಯ್ಯನವರೇ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆಯಾ, ಹೇಗೆ? ಮಧುಸೂದನ್, ಕಾಂಗ್ರೆಸ್ ಪಟ್ಟದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತ ಹೊತ್ತಲೇ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಈಗ ದೆಹಲಿಗೆ ಕರ್ಕೊಂಡು ಬಂದಿರುವಂತದ್ದು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ. ಈ ಹಿಂದೆ ಹಲವು ಸಂದರ್ಭಗಳಲ್ಲಿ ಕೂಡ ಪರಮೇಶ್ವರ್ ಅವರು ರಾಜ್ಯದಿಂದ ದೆಹಲಿಯತ್ತ ಕೂಡ ಮುಖ ಮಾಡೋದಕ್ಕೂ ಕೂಡ ಹಿಂದೇಟಾಗ್ತಾ ಇದ್ರು. ಎಂತಹ ಸಂದರ್ಭ ಬಂದರೂ ಕೂಡ ಬೇರೆ ಬೇರೆ ನಾಯಕರು ದೆಹಲಿಯತ್ತ ಮುಖ ಮಾಡಿದ್ರು. ಸೊ ಆದ್ರೆ ಪರಮೇಶ್ವರ್ ಅವರು ಕೂಡ ದೆಹಲಿ ಯಾತ್ರೆ ಕೈಗೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದ್ರು. ಸೊ ನನಗೆ ನೇರವಾಗಿ ಕೂಡ ಸಂಪರ್ಕ ಮಾಡ್ತೀನಿ, ಅದರ ಅಗತ್ಯ ಇಲ್ಲ ಈಗ ಹೋಗುವಂಥದ್ದು ಅನ್ನುವಂಥ ಮಾತನ್ನ ಹಲವು ಸಂದರ್ಭಗಳಲ್ಲಿ ಉಚ್ಚಾರಣೆ ಮಾಡಿದ್ರು. ಆದ್ರೆ ಈಗ ಏಕಾಏಕಿ ಸಿಎಂ ಜೊತೆ ಆಗಮಿಸಿರುವಂತದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಸೊ ಇದುವರೆಗೂ ಕೂಡ 3 ವರ್ಷ ಆಯ್ತು ಸರ್ಕಾರ ರಚನೆ ಆಗಿ, ಇದುವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಜೊತೆ ದೆಹಲಿಯತ್ತ ಪ್ರಯಾಣ ಮಾಡಿದ ಪರಮೇಶ್ವರ್ ಅವರು ಈಗ ಏಕಾಏಕಿ ಸಿಎಂ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಆಗಮಿಸಿರುವಂತದ್ದು ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದೇ ಆದಲ್ಲಿ ದಲಿತ ಸಿಎಂ ದಾಳ ಉರುಳಿಸುವಂತಹ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಅದರ ಮುಂದುವರೆದ ಭಾಗವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರನ್ನ ದೆಹಲಿಗೆ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂಥ ಚರ್ಚೆಗಳು ಈಗ ಕೇಳಿ ಬರ್ತಿದೆ. ಒಂದು ಡಿ.ಕೆ ಸಹೋದರರು ಬಿಗಿಪಟ್ಟನ್ನು ಹಿಡಿದಂತ ಸಂದರ್ಭದಲ್ಲಿ ಇಬ್ಬರು ಇಲ್ಲ ಮೂರನೇವರಿಗೆ ಲಾಭ ಅನ್ನುವಂಥ ಸೂತ್ರದಂತೆ ಸಿಎಂ ಸಿದ್ದರಾಮಯ್ಯರು ಪರಮೇಶ್ವರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಬಹುದಾ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಪರಮೇಶ್ವರ್ ಅವರು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಗಟ್ಟಿ ಧ್ವನಿಯಲ್ಲಿ ತಮ್ಮ ಕ್ಲೈಮ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇಲ್ಲ ಅಂತ ಹೇಳಲಾಗ್ತಿಲ್ಲ. ಯಾಕಂದ್ರೆ ತನ್ನ ಅವಧಿಯಲ್ಲಿ ಕೂಡ ಪಕ್ಷ ಅಧಿಕಾರಕ್ಕೆ ಬಂದಿದೆ, ತಾನು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷ ಆಗಿದೆ. ಸೊ ಹಾಗಾಗಿ 2 ಬಾರಿ 2013ರಿಂದ 15 ಆದ್ರೆ ಮತ್ತೊಂದು ಬಾರಿ ಕೂಡ ಮೈತ್ರಿ ಸರ್ಕಾರದ ರಚನೆ ಸಂದರ್ಭದಲ್ಲಿ ಕೂಡ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದೆ, ಅಲ್ಲಿಗೆ 2 ಬಾರಿ ಸರ್ಕಾರ ತಂದಂತಾಗಿದೆ. ಹಾಗೆ ತನಗೆ ಮೊದಲು ಅವಕಾಶವನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನ ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಅದೇ ಕಾರಣಕ್ಕಾಗಿ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಪರಮೇಶ್ವರ್ ಅವರು ದೆಹಲಿಗೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.